ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿವಸ ಹೆಸರು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಒಂದು ಕುಕ್ಕರ್ನಲ್ಲಿ ಹೆಸರು ಕಾಳನ್ನ ಹಾಕಿ ಬೇಯಿಸಿಟ್ಕೋಬೇಕು. ಆಮೇಲೆ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ, ಆಮೇಲೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಅದು ಬಿಸಿ ಆದ ನಂತರ ಸ್ವಲ್ಪ ಬಿಸಿ ಆಗಬೇಕದು. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಹಾಕಿದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಅವು ಸಿಡಿದ ನಂತರ ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಹಾಕಬೇಕು. ಇವಾಗ ಮೊದಲಿಗೆ ಹಸಿಮೆಣ್ಸಿನ್ಕಾಯಿನ ಹಾಕಬೇಕು. ಅದು ಪೂರ್ತಿ ಫ್ರೈ ಆದ ನಂತರ ಅದು ಪೂರ್ತಿ ಎಣ್ಣೆಯಲ್ಲೇ ಬೇಯಬೇಕು. ಅದು ಬೆಂದರೆ ಚೆನ್ನಾಗಿರುತ್ತೆ. ಪೂರ್ತಿ ಫ್ರೈ ಆದ ನಂತರ ಆಮೇಲೆ ನಾವು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಾಗೋ ಥರ ಫ್ರೈ ಮಾಡಬೇಕು. ಪೂರ್ತಿ ಕೆಂಪಾಗಿ ಮೇಲೆ ಪೂರ್ತಿ ಬೆಂದಾದ್ಮೇಲೆ ಅದು ಆಮೇಲೆ ಒಂದು ಸ್ವಲ್ಪ ನಾವು ಟೊಮೊಟೊ ಆ್ಯಡ್ ಮಾಡಬೇಕು. ಟೊಮೊಟೊ ಆ್ಯಡ್ ಮಾಡಿ ಫುಲ್ ಮೆತ್ತಗಾಗೋವರೆಗೂ ಬೇಯಿಸ್ಕೊತ ಇರಬೇಕು. ಫ್ರೈ ಆದ ತಕ್ಷಣ ಸ್ವಲ್ಪ ಹೊತ್ತು ಬಿಡ್ಬೇಕು ಅದನ್ನ. ಅದು ಪೂರ್ತಿ ಮೆತ್ತಗಾಗೋವರೆಗೂ ಬಿಟ್ಟ ನಂತರ ಆಮೇಲೆ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಸ್ವಲ್ಪ ಪೂರ್ತಿ ಅದು ಬೇಯಬೇಕು. ಅದು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೆಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತ ಹಾಗೆ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಟೊಮೆಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು. ಆ ಥರ ಬೆಂದರೆ ಚೆನ್ನಾಗಿರುತ್ತೆ ಪಲ್ಯ. ಪೂರ್ತಿ ಅದು ಫ್ರೈ ಆದ ನಂತರ ಇವಾಗ ಮೆತ್ತಗಾಗಿದೆ. ಆಮೇಲೆ ಇವಾಗ ಆ್ಯಡ್ ಮಾಡೋಣ. ಹೆಸರು ಕಾಳು ಬೆಂದಿರೋ ಹೆಸರು ಕಾಳನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಪೂರ್ತಿ ಅದನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನು ಬೆರೆಸ್ಬೇಕು. ಅದಕ್ಕೆ ಪೂರ್ತಿ ಎಲ್ಲ ಇದನ್ನು ಕ್ಲೀನಾಗಿ ಹಾಕ್ಕೋಬೇಕು. ಅದಕ್ಕೆ ಹಾಕಿದ ನಂತರ ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿದರೆ ಸ್ವಲ್ಪ ಕಲಸೋಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಪೂರ್ತಿ ಕಲಿಸ್ಬೇಕು. ಅದನ್ನು ಕ್ಲೀನಾಗಿ ಕಲಸಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ ನಂತರ ಆಮೇಲೆ ಒಂದು ಸ್ವಲ್ಪ ಬಿಸಿ ಅದು ಕುದಿಯೋಕೆ ಬಿಡಬೇಕು. ಕುದಿದ ನಂತರ ನಾವು ಇವಾಗ ಮಸಾಲೆಯನ್ನು ಹಾಕೋಣ. ಒಂದು ಸ್ವಲ್ಪ ಫಸ್ಟಿಗೆ ಗರಂ ಮಸಾಲೆ ಹಾಕಬೇಕು. ನಾವು ಬಳಸೋದು MTR ಗರಂ ಮಸಾಲನ್ನ ಯೂಸ್ ಮಾಡಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೇಕು. ಧನಿಯಾ ಪುಡಿ ಹಾಕಿದ ನಂತರ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿದ ನಂತರ ಆಮೇಲೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಅದಕ್ಕೆ ಬೆಲ್ಲ ಹಾಕಿದ್ರೇ ಅಡುಗೆ ಚೆನ್ನಾಗಿ ರುಚಿ ಬರುತ್ತೆ. ಇನ್ನು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ